ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸಸ್ ಬಂದರೆ again weird. ಇದು ಸ್ವಲ್ಪ ವಿಯರ್ಡ್ ಅನ್ಸ್ಬೋದು, ಬಟ್ ಐ ಡೂ ದಿಸ್ ಎವ್ರಿ ಟೈಮ್. ಸೀಕ್ರೆಟ್ ಏನಂದರೆ, ಹೋಪ್ ಯು ಕ್ಯಾನ್ ಸಿ ದ ಗ್ಲೋ ಆನ್ ಮೈ ಫೇಸ್. ಸನ್ಸ್ಕ್ರೀನ್ ಪೌಡರ್ ಅಂತ. I drink hot water with lemon. Hello unicorns, so welcome back to my YouTube channel. ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ನ ಮಾಡ್ತೀನಿ ಅಂತ. ಸೊ ನಾನೀಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಎಷ್ಟು ಬೇಗ ಕ್ವಿಕ್ಕಾಗಿ ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ನಾನು ಹೇರ್ನ ಟೈ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸಸ್ ಬಂದರೆ. ಸೊ ರೂಮ್ ಒಳಗೆ ತುಂಬ ಕತ್ಲೆ ಇದೆ, ಇವತ್ತು ಸ್ವಲ್ಪ ಕ್ಲೌಡಿ ಇದೆ. ಸೊ ಅದಕ್ಕೆ ರೂಮಿಂದ ಹೊರಗೆ ಇಟ್ಬಿಟ್ಟು ಐ ಆಮ್ ಟ್ರೈಂಗ್ ಟು ಶೂಟ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಬೈ ಅಪ್ಲೈಯಿಂಗ್ ಲಿಪ್ ಬಾಮ್. ನಾನು ನಿಮಗೆ ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ಹೇಳಿದೆ, ನನ್ನ ಹತ್ರ ತುಂಬ ಲಿಪ್ ಬಾಮ್ ಕಲೆಕ್ಷನ್ಸ್ ಇದೆ ಅಂತ. ಇನ್ನೂ ಇದೆ, ಸದ್ಯಕ್ಕೆ ಇಷ್ಟು ಸಿಕ್ತು. ಸೊ ಐ ಆಮ್ ಗೋಯಿಂಗ್ ವಿತ್ ನಿವಿಯಾ ಲಿಪ್ ಬಾಮ್. ನೆಕ್ಸ್ಟ್ ಸ್ಟೆಪ್, ಯು ಕ್ಯಾನ್ ಗೋ ವಿತ್ ಎನಿ ಕೈಂಡ್ ಆಫ್ ಟೋನರ್. ಇದು ನಮ್ಮಮ್ಮಗೆ ಆಯುರ್ವೇದಿಕ್ ಡಾಕ್ಟರ್ ಕೊಟ್ಟಿದ್ದು ರೋಸ್ ವಾಟರ್. ಐ ಆಮ್ ಯೂಸಿಂಗ್ ದಿಸ್ ರೋಸ್ ವಾಟರ್. ಸೊ ಇವತ್ತಿನ ವಿಡಿಯೋದಲ್ಲಿ ಐ ವಾಂಟ್ ಟು ಟೆಲ್ ಯು, ನಾನೇನು ಕಲ್ತಿದ್ದೀನಿ ಏವಿಯೇಷನಿಂದ ಅಂದರೆ, ನಮಗೆ ಒಬ್ಬರು ಮ್ಯಾಮ್ ಇದ್ದರು. ಸೊ ಶೀ ಥಾಟ್ ಮೀ ದ ಸ್ಕಿನ್ ಕೇರ್. ಸೊ CTM is really important. CTM ಅಂದರೆ ಫಸ್ಟ್ C is cleansing, T is toner, M is moisturizer ಅಂತ. ಸೊ CTM is very important. ಕ್ಲೆನ್ಸಿಂಗ್ ಆದ ತಕ್ಷಣ ಟ್ರೈ ಯೂಸಿಂಗ್ ಟೋನರ್, ಸೊ ಇಟ್ ಅಬ್ಸರ್ವ್ಸ್ ಎವ್ರಿಥಿಂಗ್. ಸೊ ನೆಕ್ಸ್ಟ್ ಸ್ಟೆಪ್ ವಿ ಆರ್ ಗೋಯಿಂಗ್ ವಿತ್, ದಿಸ್ ಈಸ್ ಮೈ ಮಾಮಾ ಅರ್ತ್ ಪ್ರಾಡಕ್ಟ್ಸ್. ಇದು ನೋಡಿ, ಇದು ಫುಲ್ ಬರೀ ಮಾಮಾ ಅರ್ತ್ ಪ್ರಾಡಕ್ಟ್ಸೇ ಇದೆ. ಆ್ಯಸ್ ಐ ಟೋಲ್ಡ್ ಯು, ಐ ಆಮ್ ಗೋಯಿಂಗ್ ವಿತ್ ಸ್ಕಿನ್ ಕರೆಕ್ಷನ್ ಸಿರಮ್. ಸೊ ಸಿರಮ್ ಹಾಕಾಯಿತು. ನನಗೆ ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಫಾಸ್ಟ್. ಸೊ ಮಾರ್ನಿಂಗ್ ಐ ಗೋ ವಿತ್ ರೈಸ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಇದು ಲೈಕ್ ತುಂಬ ಮಾಯ್ಶ್ಚರ್ಡ್ ಅನ್ನೋ ಥರ, ಆ್ಯಂಡ್ ಇಟ್ ಆಲ್ಸೋ ಗಿವ್ಸ್ ಮೀ ದಟ್ ಗ್ಲಾಸಿ ಸ್ಕಿನ್. ಸೊ ನಿಮಗೆ ಇನ್ನೊಂದು ಮಾರ್ನಿಂಗ್ ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಫಾಲೋ ಮಾಡ್ತಾ ಇರೋದು ಇದು, ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಪುನಃ. ಸೊ ಮಾರ್ನಿಂಗ್ ಎದ್ದ ತಕ್ಷಣ, ನಾನು ಬ್ರಷ್ ಮಾಡಿದ ತಕ್ಷಣ ಐ ಡ್ರಿಂಕ್ ಹಾಟ್ ವಾಟರ್ ವಿತ್ ಲೆಮನ್ ಅಷ್ಟೇ. ಹನಿ ಎಲ್ಲ ಇಲ್ಲ, ಓನ್ಲಿ ಲೆಮನ್. ಹಾಫ್ ಲೆಮನ್ನ ಕಟ್ ಮಾಡಿಬಿಟ್ಟು ಸ್ಕ್ವೀಸ್ ಮಾಡಿ ನಾನು ಹಾಟ್ ವಾಟರ್ ವಿತ್ ಲೆಮನ್ನ ಕುಡಿತೀನಿ, ವಿಚ್ ಈಸ್ ರಿಯಲಿ ಗುಡ್ ಫಾರ್ ಸ್ಕಿನ್. ವೈಟಮಿನ್ C ರಿಚ್ ಇರುತ್ತೆ. ಸೊ ನಿಮ್ಮ ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದು ರೆಡ್ಯೂಸ್ ಮಾಡುತ್ತೆ. And it also helps as detoxifying. So morning I actually go with extra moisture because I already told you nandu ultra dry skin. So double step moisturizing ಮಾಡ್ತೀನಿ. See if you can see this glossy skin look. ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಈಗ CTM ಆಯಿತು, ಕ್ಲೆನ್ಸಿಂಗ್ ಆಗಿದೆ ಆ್ಯಂಡ್ ಟೋನಿಂಗ್ ಆಗಿದೆ ಆ್ಯಂಡ್ ಸಿರಮ್ ಆಗಿದೆ. ನೆಕ್ಸ್ಟ್ ಮಾಯ್ಶ್ಚರೈಸಿಂಗ್ ಕೂಡ ಆಗಿದೆ. ಐ ವಿಲ್ ಗಿವ್ ಗುಡ್ 30 seconds ಮಸಾಜ್, ದೆನ್ ಐ ವಿಲ್ ಗೋ ವಿತ್ ದ ಸನ್ಸ್ಕ್ರೀನ್. ಸೊ ದಿಸ್ ಇಸ್ ವೈಟಮಿನ್ C ಮಾಮಾ ಅರ್ತ್ ಡೇ ಕ್ರೀಮ್ ವಿತ್ SPF 20. So I'm looking for SPF 50 right now, and soon I'm gonna change. So I'm left with one small thing, that is vitamin C daily glow face cream. ಇದು ಸೇಮ್ ಲೈಕ್ ಬೇರೆ ಯಾವುದೇ ಬ್ಯೂಟಿ ಕ್ರೀಮ್ಸ್ ಬರುತ್ತಲ್ವ, ಅದೇ ಥರ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಸೊ ನನಗೆ ಸ್ಕಿನ್ ಕೇರೇ ತುಂಬ ಇಷ್ಟ. ಯು ಕ್ಯಾನ್ ಸಿ ಹೌ ಮೈ ಸ್ಕಿನ್ ಇಸ್ ಗ್ಲೋಯಿಂಗ್ ರೈಟ್ ನೌ. ನನಗೆ ಇದೇ ಥರ ನ್ಯಾಚುರಲ್ ಲುಕ್ ಇಷ್ಟ. ನನಗೆ ತುಂಬ
ಮೇಕಪ್ ಅನ್ನೋ ಥರ ಇಷ್ಟ ಆಗಲ್ಲ. ಸೊ ಇದು ಜಸ್ಟ್ ಸೆಟಲ್ ಮಾಡೋಕ್ಕೆ ಸ್ಕಿನ್ ಕೇರ್ನ ಅಂತ ಐ ಯೂಸ್ ದಿಸ್ ಡೇ ಕ್ರೀಮ್. ಸೊ ಐ ಆಮ್ ಗೋಯಿಂಗ್ ವಿತ್ ಡೇ ಕ್ರೀಮ್. ಇಷ್ಟೇ ಸಾಕಾಗುತ್ತೆ, ಜಾಸ್ತಿನೇ ಆಯಿತು. ಇಟ್ ಗಿವ್ಸ್ ದಟ್ ಮ್ಯಾಟ್ ಫಿನಿಶ್ ಅಂತಾರಲ್ಲ ಆ ಥರ ಡ್ರೈ ಮಾಡುತ್ತೆ. ಸೊ ನೀವು ಯಾವುದೇ ಸ್ಕಿನ್ ಕೇರ್ನ ಯೂಸ್ ಮಾಡಿ ಮಾರ್ನಿಂಗ್ ಮನೆಯಿಂದ ಹೊರಡಬೇಕಾದ್ರೆ ಡೋಂಟ್ ಫರ್ಗೆಟ್ ಟು ಪುಟ್ ಸಮ್ ಲೂಸ್ ಪೌಡರ್, ಆಯಿತಾ? ಈಗ ನೀವು ಸನ್ಸ್ಕ್ರೀನೇ ಹಾಕಿರಲಿ ಏನೇ ಹಾಕಿರಲಿ, ಪುಟ್ ಸಮ್ ಲೂಸ್ ಪೌಡರ್. ಯಾಕೆ ಅಂದರೆ ಈಗ ನೀವು ಆಯಿಲಿ ಇರುತ್ತೆ ಸ್ಕಿನ್, ಇಫ್ ಯು ಆರ್ ಗೋಯಿಂಗ್ ಔಟ್ ಅಂದರೆ ಆವಾಗ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮತ್ತೆ ಆಯಿಲಿ ಸ್ಕಿನ್ ಮೇಲೆ ಕುತ್ಕೊಂಡು ಆ್ಯಂಡ್ ಅದಿನ್ನೂ ತುಂಬ ವರ್ಸ್ ಆಗುತ್ತೆ. ಸೊ ಬೆಟರ್ ಯೂಸ್ ಪೌಡರ್. ಸೊ ದಿಸ್ ಈಸ್ ಇಟ್. ನಾನು ಇಷ್ಟೇ ರೆಡಿ ಆಗೋದು ಕಾಲೇಜ್ಗೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಐ ವಿಲ್ ಶೋ ಯು ಸಮ್ ಯುನೀಕ್ ಪ್ರಾಡಕ್ಟ್. ದಿಸ್ ಇಸ್ ಅಂಬ್ರೆಲಾ ಸನ್ಸ್ಕ್ರೀನ್ ಪೌಡರ್ ಅಂತ. ಸೊ ನಾನೇನು ಹೇಳಿದೆ, ನನ್ನ ಸನ್ಸ್ಕ್ರೀನ್ SPF 20 ಇರೋದಕ್ಕೆ ಐ ಯೂಸ್ ದಿಸ್ SPF 50 ಪೌಡರ್, ಲೂಸ್ ಪೌಡರ್ ಇದು. ಸೊ ಇದು ಪೌಡರ್ ಥರನೂ ಯೂಸ್ ಆಗುತ್ತೆ ಮತ್ತು SPF ಕೂಡ ಇದೆ. ಇಟ್ಸ್ ರಿಯಲಿ ಗುಡ್ ಪ್ರಾಡಕ್ಟ್. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಬೈ ಇಟ್. ಇಟ್ಸ್ ಫ್ರಮ್ ನೈಕಾ. ದಿಸ್ ಇಸ್ ಲೂಸ್ ಪೌಡರ್, ಸ್ವಲ್ಪನೇ ತಗೊಳ್ಳಿ. ಸೊ ಈ ಲೂಸ್ ಪೌಡರ್ನ ಯೂಸ್ ಮಾಡೋದ್ರಿಂದ ಸನ್ಸ್ಕ್ರೀನ ಪದೇ ಪದೇ ಯೂಸ್ ಮಾಡಬೇಕು ಅನ್ನೋದೇನಿರಲ್ಲ. ಸೊ ಈಗ ಯು ಕ್ಯಾನ್ ಸಿ ದಟ್ ಮ್ಯಾಟ್ ಫಿನಿಶ್ ಲುಕ್. ಸೊ ಈಗ ಐ ಆಮ್ ಯೂಸಿಂಗ್ ಡಾಟ್ ಆ್ಯಂಡ್ ಕೀ ವೈಟಮಿನ್ C+E ಲಿಪ್ ಬಾಮ್. ಸೀಕ್ರೆಟ್ ಏನು ಅಂದರೆ ಇದರಲ್ಲಿ SPF 30 ಇದೆ. ಇಟ್ಸ್ ಗುಡ್ ಫಾರ್ ಯುವರ್ ಲಿಪ್ಸ್ ಆಲ್ಸೋ. ಸೊ ಇಟ್ ಈಸ್ ಟಿಂಟೆಡ್, ಸೊ ಅದಕ್ಕೆ ನಾನು ತುಂಬ ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ನನಗೂ ಅಷ್ಟು SPF ಬಗ್ಗೆ ಅಷ್ಟೊಂದು ತುಂಬ ಏನು ಡ್ಯಾಮೇಜ್ ಮಾಡುತ್ತೆ ಅಂತೆಲ್ಲ ಐಡಿಯಾನೇ ಇರಲಿಲ್ಲ. ಒನ್ಸ್ ಐ ಗಾಟ್ ಟು ನೋ ಆ್ಯಂಡ್ ಐ ನೆವರ್ ಲೈಕ್ ಟು ಸ್ಕಿಪ್ ಸನ್ಸ್ಕ್ರೀನ್ ಆರ್ products with SPF in it. So this is it, guys. This is all about my morning skincare, and I will put on some mascara and I will do my hair and I will go to my college. So that's it. Hope you like the video. Hope you can see the glow on my face. All ready ಫೇಸ್ಗೆ ಆ್ಯಂಡ್ ಪೋನಿಟೇಲ್ ಹಾಕ್ತೀನಿ. ಸ್ವಲ್ಪ ಹೇರ್ ಫ್ರಿಝಿ ಫೀಲ್ ಆಗ್ತಾ ಇತ್ತು. ಸೊ ಈಗ ನಾನು ಬಾಡಿ ಲೋಷನ್ ಹಚ್ತಾ ಇದ್ದೀನಿ. ಇದು ಸ್ವಲ್ಪ ವಿಯರ್ಡ್ ಅನ್ಸ್ಬೋದು, ಬಟ್ ಐ ಡೂ ದಿಸ್ ಎವ್ರಿ ಟೈಮ್. ಆ್ಯಂಡ್ ತುಂಬ ಮಾಯ್ಶ್ಚರೈಸ್ ಆಗಿರುತ್ತೆ ಆ್ಯಂಡ್ ನಂಗೆ ತುಂಬ ಇಷ್ಟ ಈ ಸ್ಟೆಪ್. ಯಾಕೆಂದರೆ ಐ ಯೂಸ್ 2 ಮಾಯ್ಶ್ಚರೈಸರ್ ಟುಗೆದರ್. ದಿಸ್ ಇಸ್ ನಿವ್ಯಾ ಬಾಡಿ ಮಿಲ್ಕ್, ಆಯಿತಾ? ಇದ್ರ ಜೊತೆಗೆ ದಿಸ್ ಈಸ್ ಮೈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ಬೋದು. ದಿಸ್ ಸ್ಮೆಲ್ಸ್ ಸೋ ಗುಡ್. ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದಾಗ. ಸೊ ಐ ಯೂಸ್ ದಿಸ್ ನಿವ್ಯಾ ಫ್ರೆಶ್ ಆ್ಯಂಡ್ ಹೆಲ್ದಿ ಜೆಲ್ ಬಾಡಿ ಲೋಷನ್. So I use this together. This is in a gel form. So I try mixing together. Yeah, I'll go with this. It smells amazing. Please do a try. Okay, and let me know. And ತುಂಬ ಮಾಯ್ಶ್ಚರೈಸ್ ಆಗಿ ಅನ್ಸುತ್ತೆ ನನ್ನ ಸ್ಕಿನ್. ಈ ಥರ ಎರಡನ್ನೂ ಯೂಸ್ ಮಾಡಿದಾಗ ಸಿಂಗಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮಗೆ ಸ್ವಲ್ಪ ಕೈಗೆ ಮಾಯ್ಶ್ಚರೈಸರ್ ಆಯಿತು. ಆ್ಯಂಡ್ ಅಗೇನ್ ವಿಯರ್ಡ್, ಐ ಯೂಸ್ 2 different perfume. This is Vertigo Layer perfume, vanilla flavor, and this is Mamaearth perfume. For the neck, this is very very fresh fragrance, ತುಂಬಾ ಚೆನ್ನಾಗಿದೆ. So for the neck, I use this. okay, now this is for the neck part. And for the body, I use this. I mean on the clothes and on this part. This smells amazing, and I really like this perfume. This is in a vanilla flavor. 10 out of 10. Very mild. so see you in the next video. Until then, love you all. Take care. Please don't forget to subscribe to my channel. Bye.